ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಭವ್ಯಾಸ್ ಫುಡ್ ಕ್ರಾಫ್ಟ್. ನೀವು ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಇವತ್ತಿನ ರೆಸಿಪಿ ಒಂದು ಒಳ್ಳೆ ಹಳೆ ಕಾಲದ ರೆಸಿಪಿ. ಇದು ಕಾಳು ಗೊಜ್ಜು. ಅವರೆಕಾಳು ಸೀಸನ್ ಬಂದಿದೆ ಅಲ್ಲ, ಖಂಡಿತ ಒಂದು ಸಾರಿ ಎಳೆ ಅವರೆಕಾಳು ಬಿಡಿಸ್ಕೊಂಡು ಈ ಥರ ಗೊಜ್ಜು ಟ್ರೈ ಮಾಡಿ. ಬನ್ನಿ ಮಾಡುವ ವಿಧಾನ ನೋಡೋಣ. ಹಸಿ ಅವರೆಕಾಳು ಗೊಜ್ಜು ಮಾಡೋಣ. ಅದಕ್ಕೆ ಈ ಎಳೆ ಅವರೆಕಾಳು ಚೆನ್ನಾಗಿರುತ್ತೆ ಹಸಿ ಅವರೆಕಾಳು ಗೊಜ್ಜಿಗೆ. ನೋಡಿ, ನಾನು ಎಳೆವೆಲ್ಲ ಬಿಡಿಸಿ ಹಾಕ್ಕೊಂಡಿದ್ದೀನಿ. ಗೊಜ್ಜು ಮಾಡುವ ವಿಧಾನ ನೋಡೋಣ. ಮೊದಲಿಗೆ ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಳ್ಳೋಣ. ಅದಕ್ಕೆ 2 ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಇದಕ್ಕೆ ಈ ಅವರೆಕಾಳೆಲ್ಲ ಹಾಕ್ಕೊಂಡ್ಬಿಡೋಣ. ಇದರಲ್ಲೇ ಇವಾಗ 2 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ನಾಟಿಗೂ 2 ಟೊಮೊಟೊ ಹಾಕ್ಕೊತಾ ಇದ್ದೀನಿ. ಕಾಳಿಗೆ ಬೇಕಾದಷ್ಟು ಉಪ್ಪು. ನಾನಿಲ್ಲಿ ಒಂದು 10 ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಕಾಳು ಗೊಜ್ಜಿಗೆ ಫಸ್ಟು ಕಾಳು, ಹಸಿಮೆಣಸಿನ್ಕಾಯಿ, ಉಪ್ಪು ಹಾಕಿ 1-2 ಟೊಮೊಟೊ ಹಾಕಿ ಇದನ್ನು ಚೆನ್ನಾಗಿ 2-3 ವಿಸಿಲ್ ಹಾಕ್ಸ್ಕೊಳ್ಳೋಣ. ಮತ್ತೆ ಪ್ರಾಸೆಸ್ ನೋಡೋಣ. ಇವಾಗ ಕುಕ್ಕರ್ ಲಿಡ್ ಕ್ಲೋಸ್ ಮಾಡಿ 2-3 ವಿಸಿಲ್ ಬರಲಿ. ಕಾಳು ಗೊಜ್ಜು ತುಂಬ ಚೆನ್ನಾಗಿರುತ್ತೆ. ಈ ಅವರೆಕಾಳು ಸೀಸನಲ್ಲಿ ಒಂದು ಸಾರಿ ಟ್ರೈ ಮಾಡಿ. ಇದು ಈ ರೆಸಿಪಿ ನನಗೆ ನನ್ನ ಅತ್ತೆ ಹೇಳ್ಕೊಟ್ಟಿರೋದು. ನಮ್ಮ ಅತ್ತೆ ಮನೆ ಕಡೆ ಮಾಡ್ತಾರೆ ಈ ಥರ ಕಾಳು ಗೊಜ್ಜು. ಸಣ್ಣದ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸ್ಕೊಳ್ಳೋಣ ನೀರಾಕಿ. 3 ವಿಸಿಲ್ ಬಂದಾಗಿದೆ. ವಿಸಿಲ್ ಪ್ರೆಷರ್ ಎಲ್ಲ ಹೋಗಿದೆ. ಇವಾಗ ಓಪನ್ ಮಾಡಿ ನೋಡೋಣ. ನೋಡಿ, ಟೊಮೊಟೊ, ಕಾಳು, ಹಸಿಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇವಾಗ ಈ ಟೊಮೊಟೊನ, ಹಸಿಮೆಣಸಿನ್ಕಾಯಿನ ತೆಗೆದು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ಟೊಮೊಟೊ ಸ್ವಲ್ಪ ಕಾಳು ಕೂಡ ರುಬ್ಬಕ್ಕೆ ಹಾಕ್ಕೋಬೇಕು. ಹಸಿಮೆಣಸಿನ್ಕಾಯಿ ಜೊತೆ ಸ್ವಲ್ಪ ಕಾಳು ಕೂಡ ಎತ್ತು ಹಾಕ್ಕೊತಾ ಇದ್ದೀನಿ ರುಬ್ಬಕ್ಕೆ. ನೋಡಿ, ನಾವು ಬೇಯ್ಲಿಕ್ಕೆ ಹಾಕಿರೋ ಟೊಮೊಟೊ, ಹಸಿಮೆಣಸಿನ್ಕಾಯಿ ಅದ್ರ ಜೊತೆಗೆ ಸ್ವಲ್ಪ ಕಾಳು ರುಬ್ಬಕ್ಕೆ ಹಾಕ್ಕೊತಾ ಇದ್ದೀವಿ. ಈ ಬೇಯಿಸ್ಕೊಂಡಿರೋ ಕಾಳೆಲ್ಲ ತೂತ್ ಬಟ್ಲಲ್ಲಿ ಬಗ್ಸ್ಕೊಂಡ್ಬಿಡೋಣ. ನೀರೆಲ್ಲ ಸಪ್ರೇಟಾಗಿ ಬಗ್ಸ್ಕೊಂಡು ನೋಡಿ, ಈ ಥರ ಕಾಳು ಸಪ್ರೇಟು, ಈ ಟೊಮೊಟೊ, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕಾಳು ರುಬ್ಬಕ್ಕೆ ಹಾಕ್ಕೋಬೇಕು. ಇದನ್ನು ಸಪ್ರೇಟಾಗಿ ಹಾಕ್ಕೋಬೇಕು. ಇವಾಗ ಒಂದು ಮಿಕ್ಸಿ ಜಾರ್ ತಗೊಂಡು ಒಂದು ಗೊಜ್ಜಿಗೆ ಒಂದು ಮಸಾಲೆ ರುಬ್ಕೊಳ್ಳೋಣ. ಅರ್ಧ ಚುಪ್ಪಲ್ಲಿ ಸ್ವಲ್ಪ ತೆಂಗಿನಕಾಯಿ ಹಾಕಬೇಕು, ಜಾಸ್ತಿ ಹಾಕಬಾರ್ದು. 1 ಈರುಳ್ಳಿ, ಜೀರಿಗೆ 1 ಸ್ಪೂನು. ಇದನ್ನೆಲ್ಲ ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ ಹಾಕ್ಕೊಳ್ಳೋಣ. ಇದಕ್ಕೆ ಸ್ವಲ್ಪ ಸಣ್ಣದು ಒಂದು ಗಡ್ಡೆ ಬೆಳ್ಳುಳ್ಳಿನ ಬಿಡಿಸಿ ಹಾಕ್ಕೋಬೇಕು. ಇದನ್ನು ಫಸ್ಟ್ ಒಂದು ಸಾರಿ ರುಬ್ಕೊಂಬರೋಣ. ನೋಡಿ, ಈ ಥರ ರುಬ್ಕೊಂಬಂದಮೇಲೆ ಹುಣಸೆ ಹಣ್ಣು ನೆನೆಸಿಟ್ಟಿದ್ವಲ್ಲ, ಒಂದು ಸಣ್ಣ ನಿಂಬೆಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣು ನೆನೆಸಿಟ್ಟಿದ್ವಲ್ಲ, ಅದನ್ನು ಹಾಕ್ಕೊಂಡು ಇದನ್ನು ಇನ್ನೊಂದು ಸಾರಿ ರುಬ್ಕೊಂಬರೋಣ. ನೋಡಿ, ಈ ಥರ ರುಬ್ಕೊಂಬಂದಮೇಲೆ ಈ ಹಸಿಮೆಣಸಿನ್ಕಾಯಿ, ಟೊಮೆಟೊ, ಕಾಳು ಎಲ್ಲ ಹಾಕ್ಕೋಬೇಕು. ಅದಕ್ಕೆ ನನಗೆ ಖಾರ ಏನಾದರೂ ನಿಮಗೆ ಜಾಸ್ತಿ ಅನ್ಸೋಂಗಿದ್ರೆ ಹಸಿಮೆಣಸಿನ್ಕಾಯಿ ತೆಗೆದಿಟ್ಬಿಡಿ. ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇದನ್ನೆಲ್ಲ ನುಣ್ಣಗೆ ರುಬ್ಕೊಂಬರಬೇಕು. ನೋಡಿ, ಈ ಥರ ಮಸಾಲೆ ಎಲ್ಲ ರುಬ್ಕೊಂಬರಬೇಕು. ಇವಾಗ ಇದು ಕುಕ್ಕರ್, ನಾವು ಕಾಳು ಬೇಯಿಸಿದ್ವಲ್ಲ ಅದೇ ಕುಕ್ಕರ್ಗೆ ಈ ರುಬ್ಬಿಟ್ಟಿರೋ ಮಸಾಲೆ ಎಲ್ಲ ಹಾಕ್ಕೊಳ್ಳೋಣ. ಆ ಮಸಾಲೆ ರುಬ್ಬಿದ ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ತೊಳೆದು ಹಾಕ್ಕೋಬೇಕು. ಯಾಕಂದರೆ ಕಾಳು ಬೇಯಿಸಿರೋ ನೀರು ಇದಕ್ಕೆ ಹಾಕ್ಕೋಬೇಕು. ಕಾಳು ಬೇಯಿಸಿ ನಾವು ಬಸದಿಟ್ಟಿದ್ವಲ್ಲ ಆ ನೀರೆಲ್ಲ ಇದಕ್ಕೆ ಸೇರಿಸ್ಕೋಬೇಕು. ಇವಾಗೆಲ್ಲ ಚೆನ್ನಾಗಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ತುಂಬ ಕುದಿಸ್ಬಾರ್ದು. ಇದನ್ನು ಸ್ವಲ್ಪ 1-2 ಕುದಿ ಬಂದರೆ ಸಾಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಕಾಳಿಗೂ ಹಾಕಿರ್ತೀವಿ. ಈ ಮಸಾಲೆಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಜಾಸ್ತಿ ಸಾರನ್ನ ಕುದಿಸೋ ಅವಶ್ಯಕತೆ ಇಲ್ಲ. ಚೆನ್ನಾಗಿ 4-5 ಕುದಿ ಬಂದರೆ ಸಾಕು. ಇವಾಗ ಇದಕ್ಕೆ ಒಗ್ಗರಣೆ ಮಾಡ್ಕೊಳ್ಳೋಣ. ಸಣ್ಣದೊಂದು ಪಾತ್ರೆ ಇಟ್ಕೊಂಡು, ಪಾತ್ರೆ ಬಿಸಿ ಆಗಿದ್ದೆ ಅದಕ್ಕೆ ಎಣ್ಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ ಚೆನ್ನಾಗಿ ಕಾದ ನಂತರ ಸ್ವಲ್ಪ ಸಾಸಿವೆ ಹಾಕ್ಕೋಬೇಕು. ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ 1 ಈರುಳ್ಳಿ, ಸ್ವಲ್ಪ ಕರಿಬೇವು. ಗೊಜ್ಜಿಗೆ 1 ಈರುಳ್ಳಿ ಸಾಕು. 1 ಈರುಳ್ಳಿ, ಕರಿಬೇವು ಹಾಕಿ ಚೆನ್ನಾಗಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ಕಲರ್ ಚೇಂಜ್ ಆಗೋವರೆಗೂ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಆಗಿದೆ ಇದು. ಈ ಒಗ್ಗರಣೆನೆಲ್ಲ ಈ ಗೊಜ್ಜಿಗೆ ಹಾಕ್ಕೊಳ್ಳೋಣ. ನೋಡಿ, ಕಾಳು ಗೊಜ್ಜು ರೆಡಿ ಆಗಿದೆ. ನೋಡಿ, ಈ ಥರ ನಮ್ಮ ಅತ್ತೆ ಮನೆ ಕಡೆ ಈ ಥರ ಮಾಡ್ತಾರೆ ಗೊಜ್ಜು. ಆದರೆ ನನ್ನ ಅಮ್ಮ ಮನೆ ಕಡೆ ಬೇರೆ ಥರ ಮಾಡೋದು ಗೊಜ್ಜು. ಈ ಕಾಳು ಗೊಜ್ಜೆಲ್ಲ ಒಂದು ಬೇರೆ ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ.
ಇದಂತೂ ಬಿಸಿ ಬಿಸಿ ಮುದ್ದೆಗೆ ಅನ್ನಕ್ಕೆ ಸೂಪರ್ ಆಗಿರುತ್ತೆ. ಖಂಡಿತ ನೀವು ಒಂದ್ಸಾರಿ ಟ್ರೈ ಮಾಡಿ. ಅಮ್ಮ ಮನೆ ಕಡೆ ಮಾಡೋದು ಇನ್ನೊಂದು ಸಾರಿ ವಿಡಿಯೋ ಮಾಡಿ ನೋಡಿಸ್ತೀನಿ. ಇವಾಗ ಕಾಳಿಗೆ ಒಗ್ಗರಣೆ ಮಾಡ್ಕೊಳ್ಳೋಣ. ನಾವು ಸಾರಿಗೆ ಒಗ್ಗರಣೆ ಮಾಡ್ಕೊಂಡಿದ್ದ ಪಾತ್ರೆಯಲ್ಲೇ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಚೆನ್ನಾಗಿ ಕಾದ ನಂತರ ಇದಕ್ಕೆ ಸಾಸಿವೆ ಹಾಕ್ಕೊಳ್ಳೋಣ. ನೋಡಿ, ಸ್ವಲ್ಪ ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿದ ನಂತರ ಇದಕ್ಕೆ ಒಂದು 2 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಕರಿಬೇವು. ಕಾಳಿಗೆ 2 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದನ್ನು ಫ್ರೈ ಮಾಡ್ಕೋಬೇಕು. ಇವಾಗ ಇದಕ್ಕೆ ಈ ಈರುಳ್ಳಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ಸ್ವಲ್ಪ ಜಾಸ್ತಿ ಹಾಕ್ಕೋಬಾರ್ದು, ಕಾಳಿಗೆ ಹಾಕಿರ್ತೀವಲ್ಲ. ಇದಕ್ಕೆ ಈ ಒಗ್ಗರಣೆಗೆ ಮಾತ್ರ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೇಕು. ನೋಡಿ, ಈರುಳ್ಳಿ ಎಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಿದೆ. ಇವಾಗ ಬೇಯಿಸಿಟ್ಟಿರೋ ಕಾಳೆಲ್ಲ ಇದಕ್ಕೆ ಹಾಕ್ಕೊಳ್ಳೋಣ. ಬೇಯಿಸಿಟ್ಟಿರೋ ಕಾಳು ಹಾಕ್ಕೊಂಡು ಎಲ್ಲ ಕ್ಲೀನಾಗೆ ಮಿಕ್ಸ್ ಮಾಡ್ಕೋಬೇಕು. ಆ ಈರುಳ್ಳಿ ಒಗ್ಗರಣೆ, ಕಾಳು ಎಲ್ಲ ಹೊಂದ್ಕೊಳ್ಳೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನೋಡಿ, ಇವಾಗ ರೆಡಿಯಾಗಿದೆ ಕಾಳು ಒಗ್ಗರಣೆ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿ ಮುದ್ದೆಗೆ, ಅನ್ನಕ್ಕೆ, ಎರಡಕ್ಕೂ ಚೆನ್ನಾಗಿರುತ್ತೆ ಈ ಗೊಜ್ಜು. ಖಂಡಿತ ಒಂದು ಸಾರಿ ಮನೇಲಿ ಟ್ರೈ ಮಾಡಿ. ಹೆಂಗೆ ಬಂತು ಅಂತ ನಂಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿಗೆ ಶೇರ್ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.